ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಕೇಕ್ ರೆಸಿಪಿ ಮಾಡ್ತಾಯಿದ್ದೀವಿ. ಮನೇಲಿ ಎಷ್ಟು ಈಸಿಯಾಗಿ ಕೇಕ್ ಮಾಡ್ಕೊಬಂದು ತೋರಿಸ್ತಾ ಇದ್ದೀವಿ, ಬನ್ನಿ. ಸೊ ಇದು ನಾವು ಲೋಟ ಯೂಸ್ ಮಾಡಿರೋ ಮೆಷರಿಂಗ್ ಕಪ್ಪಾಗಿ ಯೂಸ್ ಮಾಡಿದ್ದೀವಿ, ಮೆಷರಿಂಗ್ ಲೋಟ. ಸೊ ಇದಕ್ಕೆ ನಾವು 1 ಲೋಟದಷ್ಟು ಶುಗರ್ ಹಾಕ್ಕೊಂಡಿದ್ದೀವಿ, ಬ್ರೌನ್ ಶುಗರ್. ಅಕಸ್ಮಾತ್ ನಿಮ್ಮ ಹತ್ರ ವೈಟ್ ಶುಗರ್ ಇದ್ದರೆ ಅದನ್ನು ಹಾಕ್ಕೋಬೋದು, ಇದು ಇನ್ಸ್ಟೆಡ್ ಆಫ್ ಇಟ್. ಅದಾದಮೇಲೆ ನಾವೀಗ ಮೊಸರು ಹಾಕ್ತಾಯಿದ್ದೀವಿ, 1/4 ಕಪ್ಪಷ್ಟು ಕರ್ಡ್ ಹಾಕಿದ್ದೀವಿ ಆ ಲೋಟದಲ್ಲಿ. ನೆಕ್ಸ್ಟ್ 1/2 ಕಪ್ಪಷ್ಟು ಮಿಲ್ಕ್ ಹಾಕಿದ್ದೀವಿ. ಲೋಟದಲ್ಲಿ 1/2 ಕಪ್ಪಷ್ಟು ಮಿಲ್ಕ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ಮಿಲ್ಕ್ನ ಸ್ವಲ್ಪ ಬೇಯಿಸ್ಬೇಕಂದ್ರೆ ಕಾಯಿಸ್ಬಿಟ್ಟು ಆಮೇಲೆ ಹಾಕ್ಕೊಳ್ಳಿ, ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಯಿಲ್ ಹಾಕ್ತಾಯಿದ್ದೀವಿ, 1/3 ಕಪ್ಪಷ್ಟು ಆಯಿಲ್. ಅಡುಗೆ ಆಯಿಲ್ನ ಯಾವ್ದಾರು ಹಾಕ್ಕೋಬೋದು ನೀವು. ನೆಕ್ಸ್ಟ್ ಇಲ್ಲಿ ಬಿಸ್ಕೆಟ್ಸ್ ಹಾಕ್ತಾಯಿದ್ದೀವಿ, ಯಾವ್ದಾರ ಬಿಸ್ಕೆಟ್ಸ್ ಹಾಕ್ಕೋಬೋದು, ಲೈಕ್ ಐಡ್ ಆ್ಯಂಡ್ ಸಿಕ್ ಆಗಿರ್ಬೋದು, ಓರಿಯೋ ಮತ್ತು ಬಾರ್ಬನ್. ನಾವು ಈ 3 ಬಿಸ್ಕೆಟ್ಸ್ ಹಾಕಿದ್ರೆ ನೀವು ಯಾವ್ದಾರ ಚಾಕ್ಲೇಟ್ ಬಿಸ್ಕೆಟ್ಸ್ನ ಹಾಕ್ಕೋಬೋದು. ಸೊ ಎಲ್ಲ ಬಿಸ್ಕೆಟ್ನ ಹಾಕಿ ರುಬ್ಕೋಬೇಕು, ಗ್ರೈಂಡ್ ಮಾಡ್ಕೊಳ್ಳಿ, ಪೇಸ್ಟ್ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಇದು ನಾವು ಕೇಕ್ನ ಬೇಕ್ ಮಾಡೋಕ್ಕೆ ಯೂಸ್ ಮಾಡೋ ಪಾತ್ರೆ. ಸೊ 1 ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಲ್ ಓವರ್ ದ ಬೌಲ್. ಆದಮೇಲೆ ಇದಕ್ಕೆ ನಾವು ಹಸಿಟ್ಟು ಹಾಕೋಬೇಕು, ಮೈದಾ ಹಸಿಟ್ಟು. ಸೊ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಯಾಕೆ ಇದನ್ನ ಮಾಡ್ಕೋಬೇಕು, ಹಸಿಟ್ಟು ಹಾಕೋಬೇಕಂದ್ರೆ ಕೇಕು ತಳ ಹತ್ತಬಾರ್ದು ಅಂತ. ಯಾಕಂದರೆ ನಾವು ಪಾತ್ರೆಯಲ್ಲಿ ಮಾಡ್ತೀವಿ, ಎಷ್ಟು ಈಸಿಯಾಗಿ ಮನೆಯಲ್ಲೇ ಕೇಕ್ ಮಾಡ್ಕೋಬೋದು ಅಂತ ನಾವು ಹೇಳ್ಕೊಡ್ತೀವಿ. ಯಾವುದೇ ರೀತಿ ಓವನ್ ಏನೂ ಇಲ್ಲದೆ ಪಾತ್ರೆಯಲ್ಲೇ ನಾವು ಕೇಕ್ ಮಾಡ್ಕೋಬೋದು, ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನೋಡಿ, ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇನ್ನೊಂದು ಪಾತ್ರೆ ತೊಗೊಳ್ಳಿ. ಈಗ ಈ ಪಾತ್ರೆಗೆ ನಾವೇನು ಮಿಕ್ಸ್ಚರ್ ಮಾಡಿದ್ವಲ್ಲ ಕೇಕ್ ಬ್ಯಾಟರ್ದು, ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾವು 1.5 ಕಪ್ಪಷ್ಟು ಮೈದಾ ಹಾಕ್ತಾಯಿದ್ದೀವಿ, ಅಂದರೆ 1 ಕಪ್ ಪ್ಲಸ್ ಇನ್ನು 1/2 ಕಪ್, ಅಂದರೆ ಆ ಲೋಟದಲ್ಲಿ ಅಳತೆ ಹಾಕ್ತಾ ಇರೋದು ನಾವು. ನೀವು ಒಂದು ಲೋಟ ತೊಗೊಳ್ಳಿ, ಅದ್ರ ಪ್ರಕಾರ ಅಳತೆ ಹಾಕ್ಕೊಳ್ಳಿ, ಅವಾಗ ಕರೆಕ್ಟಾಗಿ ಬರುತ್ತೆ ಕೇಕ್ ಸಾಫ್ಟಾಗಿ. ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಯಾವುದೇ ರೀತಿಯಾದ ಲಮ್ಸ್ ಏನೂ ಇಲ್ಲದೆ ಫುಲ್ ಕ್ಲೀನಾಗಿ. ಅದು ನೋಡಿ, ನಾವು ತೋರಿಸ್ತಾ ಇದ್ದೀವಿ ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂತ, ಆ ಥರ ಮಿಕ್ಸ್ ಮಾಡ್ಕೋಬೇಕು ನೀವು. ಸೊ ತೋರಿಸ್ತಾ ಇದ್ದೀವಿ ನೋಡಿ, ಆ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸೊ ನೆಕ್ಸ್ಟ್ ಈಗ ನಾವು ಬಿಸ್ಕೆಟ್ನ ಕ್ರಷ್ ಮಾಡಿ ಹಾಕೊತಾ ಇದ್ದೀವಿ. ನಿಮ್ಮ ಹತ್ರ ಅಕಸ್ಮಾತ್ ಚಾಕೋ ಚಿಪ್ ಇದ್ದರೆ ಚಾಕೋ ಚಿಪ್ನ ಆ್ಯಡ್ ಮಾಡ್ಕೋಬೋದು. ನಾವೀಗ ಬಿಸ್ಕೆಟ್ನ ಕ್ರಷ್ ಮಾಡಿ ಹಾಕೊತಾ ಇದ್ದೀವಿ. ಸೊ ಅದನ್ನು ಹಾಕ್ಕೊಂಡಾದ್ಮೇಲೆ ಇವಾಗ 1/2 ಪ್ಯಾಕೆಟಷ್ಟು ಕಾಫಿ ಪೌಡರ್ ಹಾಕ್ಕೊತಾ ಇದ್ದೀವಿ. ನಿಮ್ಮ ಹತ್ರ ಯಾವ ಕಾಫಿ ಪೌಡರ್ ಇದೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ನಾವು ಇದಕ್ಕೆ 1/2 ಕಪ್ಪಷ್ಟು ಮತ್ತೆ ಮಿಲ್ಕ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಆ ಲೋಟದಲ್ಲಿ. ಸೊ ಈಗ ನಾವು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀವಿ, 1 ಸ್ಪೂನಷ್ಟು ಬೇಕಿಂಗ್ ಸೋಡಾ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ಕೊಳ್ಳಿ ಮಿಲ್ಕ್ ಎಷ್ಟು ಬೇಕು ಅಂತ. ನಾವು ಕನ್ಸಿಸ್ಟೆನ್ಸಿ ತೋರಿಸಿದ್ದೀವಿ ನೋಡಿ, ಅಲ್ಲಿ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋವಾಗ ಗೊತ್ತಾಗುತ್ತೆ ನೋಡಿ ಕನ್ಸಿಸ್ಟೆನ್ಸಿ, ಆ ಕನ್ಸಿಸ್ಟೆನ್ಸಿಯಾಗಿ ಬರಬೇಕು. ಸೊ ಈಗ ನಾವು ಆಲ್ರೆಡಿ ಏನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ವಿ ಮೈದಾ ಹಸಿಟ್ಟು, ಆ ಪಾತ್ರೆಗೆ ನಾವೀಗ ಮಿಕ್ಸ್ಚರ್ನೆಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಆಮೇಲೆ ಇದನ್ನು ನಾವು ಡ್ಯಾಪ್ ಮಾಡಬೇಕು, ಯಾಕಂದರೆ ಏನಾರ ಹೇರ್ ಬಬಲ್ಸ್ ಏನಾರ ಇದ್ದರೆ ಅದು ಎಲ್ಲ ಕ್ಲೀನಾಗಿ ಬರಬೇಕು. ಅದಕ್ಕೆ ನಾವು ಡ್ಯಾಪ್ ಮಾಡ್ಕೊಳ್ಳಿ, ಒಂದು 10 ಟೈಮ್ಸ್ ಅಷ್ಟು ಡ್ಯಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದೊಂದು 30 ಮಿನಿಟ್ಸ್ ಆಲ್ರೆಡಿ ಪ್ರೀಹೀಟ್ ಮಾಡ್ಕೊಂಡಿದ್ದೀವಿ, ಸೊ ಮೀಡಿಯಮಲ್ಲಿಕ್ಕಿ. ಸೊ ಈಗ ಇದಕ್ಕೊಂದು ಸಾಲ್ಟ್ ಹಾಕ್ಕೊಳ್ಳಿ. ನಾವಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀವಿ, ನೀವು ಯಾವ್ದಾದ್ರು ಸಾಲ್ಟ್ ಯೂಸ್ ಮಾಡ್ಕೋಬೋದು. ನಾವಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀವಿ. ಇದೊಂದು 8 ಸ್ಪೂನಷ್ಟು ಕಲ್ಲುಪ್ಪು ಯೂಸ್ ಮಾಡ್ಕೊಳ್ಳಿ. ನೀವು ನಾರ್ಮಲ್ ಉಪ್ಪು ಯೂಸ್ ಮಾಡ್ಕೋಬೋದು. ಸೊ ಈಗ ಅದು ಕೆಳಗಡೆ ಪಾತ್ರೆ ಇಟ್ಬಿಟ್ಟು ನಾವೇನು ಬ್ಯಾಟರಿ ರೆಡಿ ಮಾಡಿದ್ವಿ ಅದನ್ನ ಇಟ್ಬಿಟ್ಟು ಒಂದು ದೊಡ್ಡ ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಒಂದು 30 to 45 ಮಿನಿಟ್ಸ್ ಅಷ್ಟು ಬೇಕಾಗಿ ಬಿಡಬೇಕು. ಆವಾಗ ನೋಡಿ ಇಷ್ಟು ಸೂಪರಾಗಿ ಪ್ಲಫಿಯಾಗಿ, ಕೆಳಗಡೆ ಯಾವುದೇ ರೀತಿ ಅಂಟಲ್ಲ. ಸೊ ಇಷ್ಟು ಚೆನ್ನಾಗಿ ಪ್ಲಫಿಯಾಗಿ ಬರುತ್ತೆ.